Good morning students. In previous class we have learnt about the how to write the 7, 8 and 9 digit numbers in Indian charts and also that expanded and short form and also face value and place value. Also we have studied the Indian place value chart for the 7, 8 and 9 digits. Okay. In today's class we will study about the larger, smaller and equal numbers. Okay. ಇವಾಗ ನಾವು ಯಾವುದೋ ನಂಬರ್ ದೊಡ್ಡದಿದೆ ಲಾರ್ಜೆಸ್ಟ್ ಇದೆ ಅಂತ ಹೇಳಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ವಿ ಆರ್ ಕಂಪೇರಿಂಗ್ ದಿ ಟೂ ನಂಬರ್ಸ್. ಎರಡು ನಂಬರ್ ಅನ್ನು ನಾವು ಹೋಲಿಕೆ ಕಂಪೇರ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದ್ರೆ ಯಾವ ನಂಬರ್ ದೊಡ್ಡದಿದೆ ಯಾವ ನಂಬರ್ ಚಿಕ್ಕದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಟುಡೇ ವಿ ವಿಲ್ ಸ್ಟಡಿ ದಿ ಕಂಪ್ಯಾರಿಸನ್ ಆಫ್ ನಂಬರ್ಸ್. ಕಂಪ್ಯಾರಿಸನ್ ಆಫ್ ನಂಬರ್. ಓಕೆ, ನಾವು ನಂಬರ್ಸ್ ಅನ್ನು ಯಾಕೆ ಕಂಪೇರ್ ಮಾಡ್ತೀವಿ ಅಂದ್ರೆ ಯಾವ ನಂಬರು ಲಾರ್ಜೆಸ್ಟ್ ಇದೆ ಅಥವಾ ಸ್ಮಾಲೆಸ್ಟ್ ಇದೆ ಅಥವಾ ಈಕ್ವಲ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ ನಂಬರ್ಸ್ ಅನ್ನ ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಫಸ್ಟ್ ರೂಲ್ ಈಸ್ ದ ನಂಬರ್ ವಿತ್ ದ ಗ್ರೇಟರ್ ನಂಬರ್ ಆಫ್ ಡಿಜಿಟ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ನಂಬರ್ ವಿತ್ ದ ಸ್ಮಾಲರ್ ನಂಬರ್ ಆಫ್ ಡಿಜಿಟ್ಸ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಓಕೆ, ಫಸ್ಟ್ ಸಿ ಇವಾಗ ಇಲ್ಲಿ ಎರಡು ನಂಬರ್ಸ್ ಇದೆ, ಇಲ್ಲಿ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದಿದೆ. ಓಕೆ, ನಾವು ವಿ ಹ್ಯಾವ್ ಟು ಕಂಪೇರ್ ದೀಸ್ ಟು ನಂಬರ್ಸ್. ಓಕೆ, ಫಸ್ಟ್ ರೂಲ್ ಅಲ್ಲಿ ಏನಂದ್ರೆ ಯಾವ ನಂಬರ್ಸ್ ವಿತ್ ಮೋರ್ ಡಿಜಿಟ್ಸ್ ಇರುತ್ತಲ್ಲ ಆ ನಂಬರ್ ಏನಾಗುತ್ತೆ ಅಂತ ಹೇಳ್ತೀವಿ ಗ್ರೇಟರ್ ಅಂತ ಹೇಳ್ತೀವಿ. ಈಗ ಸಿ 1 2 3 4 5 6 7 8. How many digits are here? Here 8 digits. How many digits? 8 digits. Okay, next way 8 digits ive 5 crore 38 lakh 15,429. Okay, next digits ive totally 8 digits. Next see here 1 2 3 4 5 6 7. How many digits? 7 digits. Okay, 73 lakhs 92,618. ಓಕೆ, ಕೆಳಗಡೆ 7 ಡಿಜಿಟ್ಸ್ ಇವೆ, ಮೇಲ್ಗಡೆ 8 ಡಿಜಿಟ್ಸ್ ಇವೆ. ಯಾವ ಡಿಜಿಟ್ಸ್ ಹೆಚ್ಚಿಗಿರುತ್ತೆ ನೋಡು ಆ ನಂಬರ್ ಏನಾಗುತ್ತೆ ಅಂದ್ರೆ ದಿಸ್ ಈಸ್ ದಿ ಗ್ರೇಟರ್ ಒನ್. ಓಕೆ, ಇಲ್ಲೇನಿದೆ ಅಂದ್ರೆ ಮೇಲ್ಗಡೆ 8 ಡಿಜಿಟ್ಸ್ ಇದೆ, ಕೆಳಗಡೆ 7 ಡಿಜಿಟ್ಸ್ ಇದೆ. ಯಾವ ಡಿಜಿಟ್ಸ್ ಹೆಚ್ಚಿಗಿರುತ್ತೆ ನೋಡು ವಿತ್ ದಿ ಮೋರ್ ನಂಬರ್ ಆಫ್ ದಿ ಡಿಜಿಟ್ಸ್ ಈಸ್ ದಿ ಗ್ರೇಟರ್ ಒನ್. ಸೊ 5 crore 38 lakhs 15,429 is greater. Okay, this symbol is used to denote greater. Okay, ಇದು greater ಅಂದ್ರೆ ದೊಡ್ಡದಂತ ತೋರಿಸುತ್ತೆ. is greater than 73 lakhs 92,618. Okay, this is the first rule how to compare the two numbers. Okay, next one is next example. Okay, next rule secondly the number with the greater number of digits is the larger one. This is the first one. If the number of the digits is equal. Okay, ಇವಾಗ ಇನ್ ಕೇಸು ಎರಡು ನಂಬರ್ಸ್ ಈಕ್ವಲ್ ಇದ್ರೆ ಯಾವ ರೀತಿ ಅಂತ. ಓಕೆ, ಎಕ್ಸಾಂಪಲ್ and 22,045. Okay, ಇಲ್ಲಿ ಏನು ಮಾಡಲಿಕ್ಕೆ ಅಂದ್ರೆ ಇವಾಗ we are taking two numbers 22 crores 65 lakhs 30,900 and 23 crores 10 lakhs 22,045. Okay, we are taking
2 numbers. First rule ಅಲ್ಲಿ ಏನು ಹೇಳಿದ್ವಿ, ಯಾವ ನಂಬರ್ ಹೆಚ್ಚಿಗೆ ಡಿಜಿಟ್ಸ್ ಇರುತ್ತಲ್ಲ that is the greater one ಅಂತ ಹೇಳಿದ್ವಿ. But here 1 2 3 4 5 6 7 8 9. How many digits here? 9 digits. And see here 1 2 3 4 5 6 7 8 9. ಓಕೆ, ಇಲ್ಲಿ ಕೂಡ ಎಷ್ಟಿದೆ ಅಂದ್ರೆ 9 digits ಇದೆ. ಎರಡು ಕಡೆ 9 digits ಇದ್ದಾಗ ಏನು ಮಾಡಬೇಕಂದ್ರೆ start comparing the digits at extreme left. Okay, the number with the greater digit is the larger one. Okay, see here extreme left ಇಂದ ಏನು ಮಾಡಬೇಕಂದ್ರೆ ನಂಬರ್ ಅನ್ನ ಕಂಪೇರ್ ಮಾಡಬೇಕು. see here is extreme left ಒಳಗೆ ಯಾವಿದೆ 2 ಇದೆ. and see here ಇಲ್ಲಿ ಯಾವಿದೆ ನಂಬರ್ 2 ಇದೆ. ಅಂದ್ರೆ ಏನಾಯ್ತು 2 is equals to 2 ಅಂದ್ರೆ ಎರಡು ನಂಬರ್ ಈಕ್ವಲ್ ಆಯ್ತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದಾದ ತಕ್ಷಣ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಡಿಜಿಟ್ಸ್. ಓಕೆ, ಇಲ್ಲಿ ಎಷ್ಟಿದೆ ಡಿಜಿಟ್ಸ್ 2 ಇದೆ and ಇಲ್ಲಿ ಎಷ್ಟಿದೆ 3 ಇದೆ. ಓಕೆ, ಈಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. which is greater one? 3 is greater one. so 3 is greater one ಅಂದ್ರೆ ಏನಾಗುತ್ತೆ ಇವಾಗ this number is greater than this one. okay, because see here at extreme left here is also 2 and here also 2. so these two are equal. so I am moving towards the next digit. here is 2 and here 3. 3 is greater than 2. so this number is greater than this one. 23 crores 10 lakhs 22,045 is greater than 22 crores 65 lakhs 30,900. ಓಕೆ, ಗೊತ್ತಾಯ್ತಾ ಯಾವ ರೀತಿ ಅಂತ? ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ ಎರಡು ನಂಬರ್ ಡಿಜಿಟ್ಸ್ ಈಕ್ವಲ್ ಇದ್ದಾಗ ಎಕ್ಸ್ಟ್ರೀಮ್ ಲೆಫ್ಟ್ ಇಂದ ನೋಡಬೇಕು. ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇನ್ ಕೇಸ್ ಎರಡು ನಂಬರ್ ಈಕ್ವಲ್ ಇದ್ರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ we should move towards the second digit. like this we are comparing the number. okay, here this is the greater number and this is the smaller, and here this one is the greatest and this one is the smallest numbers. okay, next is ascending and descending order. Ascending and descending order. okay, on the basis of greatest and smallest number we arrange the numbers. okay, in that first one is ascending order. Ascending order. okay, the arrangement of the numbers from the smallest to largest. ascending ಒಳಗೆ ಏನಿರುತ್ತಂದ್ರೆ smallest to largest ಇರುತ್ತೆ. means ಮೊದಲಿಗೆ ಏನಿರುತ್ತಂದ್ರೆ ನಂಬರ್ಸ್ ಸ್ಮಾಲ್ ನಂಬರ್ಸ್ ಇರುತ್ತೆ. ಸ್ಮಾಲ್ ನಂಬರ್ಸ್ ಇಂದ ಲಾರ್ಜರ್ ನಂಬರ್ ಕಡೆ. ಓಕೆ, ಆ ಅರೇಂಜ್ಮೆಂಟ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ದ ಅರೇಂಜ್ಮೆಂಟ್ ಆಫ್ ದಿ ನಂಬರ್ಸ್ ಫ್ರಮ್ ದಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಈಸ್ ಕಾಲ್ಡ್ ಅಸೆಂಡಿಂಗ್ ಆರ್ಡರ್. ಅಂಡ್ ಫಾರ್ ಎಕ್ಸಾಂಪಲ್ let us consider some numbers. $300, 30 crores, 90 lakhs, 14,400. Next, 2 crores, 34 lakhs, 90,000. 90,000. Okay, we are arranging the numbers in the ascending order. Okay, we are considering the 4 numbers. First ಏನು ಮಾಡಬೇಕಂದ್ರೆ ಡಿಜಿಟ್ಸ್ ಚೆಕ್ ಮಾಡಬೇಕು. 1 2 3 4 5 6 7 8. How many digits? 8 digits. 1 2 3 4 5 6 7 8 9. Here 9 digits. Next 1 2 3 4 5 6 7 8 9.
next 1 2 3 4 5 6 7 8 okay first ಯಾವಾಗಲೇ ಅಂದ್ರೆ the numbers with the greatest digits okay are the greater one okay ಇವೆರಡು ಏನಾಗುತ್ತೆ ಅಂದ್ರೆ greater numbers ಆಗುತ್ತೆ ಅಂದ್ರೆ ಫಸ್ಟ್ ಈಗ ನಾವು ascending order ಎಲ್ಲಿಂದ ಅಂದ್ರೆ from the smallest to largest ಬರಬೇಕು smallest ಅಂದ್ರೆ ಇಲ್ಲಿ 8 digits ಇದೆ ಇಲ್ಲಿ 8 digits ಇದೆ okay these two are the smallest numbers ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವೆರಡು ನಂಬರ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡಬೇಕು 8 digits ಇದ್ದಿದ್ದು ಫಸ್ಟ್ ಸಿ ಎಕ್ಸ್ಟ್ರೀಮ್ ಲೆಫ್ಟ್ here is also 2 and here also 2 next check the next digit here is also 3 here also 3 next digit here also 4 here also 4 next compare here next this is 4 and here 9 okay means 4 is smaller than 9 ಈ ಕಡೆ ಏನು ಬಂತು ಈ ಕಡೆ 4 ಇದೆ ಆ ಕಡೆ ನಂಬರ್ ಯಾವುದು 9 ಇದೆ so this number is greater than this one so ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ ಸ್ಮಾಲರ್ ನಂಬರ್ ಯಾವುದು ಐತಂದ್ರೆ 2 crore 34 lakhs 40,000 this is the smaller one because ಇಲ್ಲಿ 4 ಇದೆ ಆ ಕಡೆ 8 digits ಅಲ್ಲಿ ಏನಿದೆ ಅಂದ್ರೆ 9 ಇದೆ so ಆ ನಂಬರ್ ಏನಾಯ್ತಂದ್ರೆ greater one next 2 lakhs 34,000 sorry 2 crores 34 lakhs 90,000 okay first ಏನು ಮಾಡಬೇಕಂದ್ರೆ ಎರಡು 8 digits ಅನ್ನು ಕಂಪ್ಯಾರಿಸನ್ ಮಾಡಿ ಅದನ್ನ ಬರಿಬೇಕು next move towards the 9 digit numbers see here is 1 and here 1 okay ಎರಡು ಏನಾಯ್ತಂದ್ರೆ ನಂಬರ್ಸ್ ಈಕ್ವಲ್ ಆಯ್ತು next ಏನು ಮಾಡಬೇಕಂದ್ರೆ move towards the next digit see here is 1 and here 3 which is greater 3 is greater than 1 3 is greater than 1 so ಏನಾಯ್ತಂದ್ರೆ ಈ ನಂಬರ್ ಗಿಂತ ಈ ನಂಬರ್ ಏನಾಯ್ತಂದ್ರೆ ಗ್ರೇಟರ್ ಆಯ್ತು so next ನಂಬರ್ ಯಾವುದು ಇರಬೇಕಂದ್ರೆ 11 crores 90,000 sorry 11 crores 90 lakhs 13,300 next is 13 crores 90 lakhs 14,400 okay like this we are arranging the number from the smallest to largest this arrangement is called as ascending order okay and next one is descending order next is descending order okay in ascending order we are arranging the numbers from the smallest to largest and in descending order we are arranging the number from the largest to smallest okay descending order ಏನು ಮಾಡ್ತೀವಿ ಅಂದ್ರೆ ಮೊದಲು ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ಸಣ್ಣ ನಂಬರ್ ಏನು ಮಾಡ್ತೀವಿ ಅಂದ್ರೆ ಅರೇಂಜ್ಮೆಂಟ್ ಅನ್ನು ಮಾಡ್ತೀವಿ ಓಕೆ ಇವಾಗ ಫಾರ್ ಎಕ್ಸಾಂಪಲ್ 4 crore 79 lakhs 25,000 138 63 crores 85 lakhs 90,000 215 63 crores 85 lakhs 29,710 next is 4 crore 73 lakhs 61,802 okay now ಏನು ಮಾಡಬೇಕಂದ್ರೆ ಇವಾಗ we are arranging the number from the largest to smallest largest to smallest ಮಾಡಬೇಕಂದ್ರೆ first larger number smaller number ಅನ್ನ find out ಮಾಡಬೇಕು okay first ಏನು ಮಾಡಬೇಕಂದ್ರೆ digits count ಮಾಡಬೇಕು 1 2 3 4 5 6 7 8 digits 1 2 3 4 5 6 7
8, 9 digits. Next 1, 2, 3, 4, 5, 6, 7, 8, 9. 1, 2, 3, 4, 5, 6, 7, 8 digits. Okay, first ಈಗ largest to smallest. Largest number ಯಾವಾಗುತ್ತೆ ಅಂದ್ರೆ the number which has more digits. Okay, ಇವೆರಡು ನಂಬರ್ ಏನಿದೆ ಇವಾಗ more digits ಇದೆ. So ಏನಾಗುತ್ತೆ ಅಂದ್ರೆ largest number ಆಗುತ್ತೆ. ಈ largest number ಅಗೇನ್ ಏನು ಮಾಡಬೇಕಂದ್ರೆ which is the larger one, ಯಾವುದು ದೊಡ್ಡದಿದೆ ಅನ್ನೋದನ್ನ ಚೆಕ್ ಮಾಡಬೇಕು. First compare with extreme left. Here 6, 6, 3, 3, 8, 8, 5, 5. Here 9, here 2. Okay, ಇಲ್ಲಿ 9 ಇದೆ, ಇಲ್ಲಿ 2 ಇದೆ. So this number 9 is greater than 2. So ಏನಾಗುತ್ತೆ ಅಂದ್ರೆ this number is greater than this one. So 63 crores 85 lakhs 90,250. Then 63 crores 85 lakhs 29,710. Okay, next ಇವಾಗ ಎರಡು 8 digits ಇದು ಕಂಪೇರ್ ಮಾಡಬೇಕು. ಇಲ್ಲಿನೂ 4 ಇದೆ, ಈ ಕಡೆಗೂ 4 ಇದೆ, ಇಲ್ಲಿನೂ 7 ಇದೆ, ಈ ಕಡೆ ಕೂಡ 7 ಇದೆ. Next see here is 9 and here 3. Okay, ಇಲ್ಲಿ 9 ಇದೆ, ಆ ಕಡೆಗೆ 3 ಇದೆ. So ಏನಾಗುತ್ತೆ ಅಂದ್ರೆ 9 is greater than 3. So this number is greater than that one. So next is 4 crores 79 lakhs 25,138. Next is 4 crores 73 lakhs 61,802. Okay, like this we are arranging the numbers from the largest to smallest. Okay, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ descending order ಅಂತ ಕರಿತೀವಿ. Okay, in today's class we have studied about the larger and smaller numbers and also ascending and descending orders. Okay, here is a lesson plan. ಈ lesson plan ಅಲ್ಲಿ ಏನಿದೆ ಅಂದ್ರೆ ಇದೆಲ್ಲದರ ಬಗ್ಗೆ ಎಕ್ಸ್ಪ್ಲನೇಷನ್ ವಿತ್ ನಿಮಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೀವಿ. ಸೊ ಹೋಮ್ವರ್ಕ್ ಅನ್ನು ಮಾಡಿಬಿಟ್ಟು ನಮಗೆ ಸಬ್ಮಿಟ್ ಮಾಡಿ. ಓಕೆ, ಥ್ಯಾಂಕ್ ಯು.